ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸ್ಕಿಂಜೋಳದ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು, ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ HC ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರು. ನಮಸ್ಕಾರ ಸರ್. ಮುಸ್ಕಿಂಜೋಳದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು? ಮುಸ್ಕಿನ್ ಜೋಳ ಕರ್ನಾಟಕದಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾರೆ. ಇದು ಒಂದು ಮೇವು ಬೆಳೆನೂ ಆಗಿದೆ ಹಾಗೂ ಆಹಾರ ಬೆಳೆನೂ ಆಗಿದೆ. ಕರ್ನಾಟಕದಲ್ಲಿ ಕಡಿಮೆ ಖರ್ಚಿನಿಂದ ಹೆಚ್ಚು ಇಳುವರಿ ಕೂಡ, ಹೆಚ್ಚು ಆದಾಯ ಕೂಡ ಬರ್ತಿದೆ. ಇದರಿಂದ ಇದನ್ನೊಂದು ಲಾಭದಾಯಕವಾದ ಬೆಳೆ ಅಂತ ಹೇಳ್ತೀವಿ. ಈ ಬೆಳೆಯ ವಿವಿಧ ಹಂತದಲ್ಲಿ ವಿವಿಧ ಕೀಟಗಳು ಬಾಧಿಸುತ್ತವೆ. ಅದರಲ್ಲಿ ಪ್ರಮುಖವಾದವು ಯಾವ್ಯಾವು ಅಂತ ಹೇಳಿದ್ರೆ, ಒಂದನೇದು ಬಂದು ಕಾಂಡ ಕೊರೆಯುವ ಹುಳು ಅಂತ ಹೇಳಿ, ಎರಡನೇದು ತೆನೆ ಕೀಡೆ ಅಂತ ಹೇಳಿ ಬರುತ್ತೆ, ಮೂರನೇದು ಫಾಲ್ ಸೈನಿಕ ಹುಳು ಅಂತ ಹೇಳಿ, ನಂತರ ಏನು. ಇವು 4 ಮುಸ್ಕಿನ ಜೋಳದಲ್ಲಿ ಕೀಟಪೀಡೆಗಳು ಅಂತೀರಿ. ಹೌದು ಸರ್. ಈಗ ಕಾಂಡ ಕೊರೆಯುವ ಹುಳುವಿನ ಬಗ್ಗೆ ಕೇಳ್ತಾ ಇರ್ತೀವಿ ಮುಸ್ಕಿನ ಜೋಳದ ಬೆಳೆನಲ್ಲಿ. ಇದು ಯಾವ ಹಂತದಲ್ಲಿ ಕಂಡು ಬರುತ್ತೆ? ಇದರ ಹಾನಿಯ ಲಕ್ಷಣಗಳು ಏನು ಅಂತೀರಿ? ಇದು ಕಾಂಡ ಕೊರೆಯುವ ಹುಳು ಅಂತ ಅಂದರೆ ಒಂದು 45ರಿಂದ 50 ದಿನ ಏನು ಗಿಡ ಇರುತ್ತೆ ಆ ಟೈಮಲ್ಲಿ ಇದನ್ನು ನಾವು ನೋಡ್ಬೋದು. ಹೇಗೆ ಹಾನಿ ಮಾಡುತ್ತೆ ಅಂದರೆ, ಫಸ್ಟು ಅದು ಸುಳಿ ಏನಿದೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದ್ರಿಂದ ಅಲ್ಲಿ ಎಲೆಗಳೇನಿದೆ ಅದರಲ್ಲಿ ರಂಧ್ರಗಳು, ಅದು ಬಿಚ್ಚಿದಾಗ ನಾವು ಸಾಲಾಗಿ ರಂಧ್ರಗಳನ್ನ ಕಾಣಿಸ್ತೀವಿ. ಅದರಿಂದ ಅದೇನು ಮಾಡುತ್ತೆ, ಕಾಂಡದೊಳಗೆ ಹೋಗಿ ಸೇರಿಕೊಂಡು ಕಾಂಡನ ಕೊರ್ಕೊಂಡು ಕಾಂಡದೊಳಗೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಕಾಂಡ ಕೊರೆಯುವ ಹುಳು. ಈ ರೀತಿಯಾದ ಹಾನಿಯನ್ನು ನಾವು ಅದರಲ್ಲಿ ನೋಡ್ಬೋದು. ಅಂದ್ರೆ ಕಾಂಡ ಸ್ವಲ್ಪ ಬಲ್ತ ಮೇಲೇ ಇದು ಬರುವಂತ, ಅಂದ್ರೆ ಒಂದು ತಿಂಗಳಾದ್ರೂ ಆಗಿರ್ಬೇಕು. 30ರಿಂದ 45 ದಿನ ಆದ್ಮೇಲೆ ಈ ಕಾಂಡ ಕೊರೆಯುವ ಹುಳುನ ನಾವು ನೋಡ್ತೀವಿ. ಇನ್ನು ಇದರಿಂದ ಎಷ್ಟು ಮಟ್ಟಿಗೆ ಹಾನಿ ಆಗ್ಬೋದು ಅಂತೀರಿ ಈ ಕಾಂಡ ಕೊರೆಯುವಂತ ಹುಳುವಿನಿಂದ? ಇದರಿಂದ 10ರಿಂದ 30% ಅಷ್ಟು ಕೂಡ ನಾವು ಹಾನಿನ ನೋಡ್ಬೋದು ಸರ್. ಇದು ಒಂದ್ಸಲ ಬಂತಂದ್ರೆ ಅದು ಸುಳಿನೇ ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿಯಾದ ಬೆಳೆ ಸಿಗೋದಿಲ್ಲ. ತೆನೆಗಳು ಬಿಡೋದಿಲ್ಲ. ಒಂದು ರೀತಿ ಕುಬ್ಜವಾಗ್ಬಿಡುತ್ತವೆ, ಗಿಡ ಎಲ್ಲ ಬೆಳವಣಿಗೆ ಕುಂಠಿತವಾಗುತ್ತೆ, ಹರಡ್ಕೊಂಡ್ಬಿಡುತ್ತೆ. ಒಂಥರ ಎತ್ತುವ ಬೆಳೆಯ ಬದಲು ಹರಡ್ಕೊಂಡಂಗೆ ಕಾಣ್ಬೋದು. ಈ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ನಾವು? ಜೀವನ ಚಕ್ರ ಹೆಂಗಿರುತ್ತೆ ಅಂದ್ರೆ, ಈ ಎಲೆ ಕೆಳಭಾಗದಲ್ಲಿ ಮೊಟ್ಟೆಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಒಂದು ಪತಂಗ ಬಂದು ಒಂದು 50ರಿಂದ 60 ಇಡುತ್ತೆ. ಅದೇ ತರ ಅದರದ್ದು ಪೂರ್ತಿ ಜೀವನ ಇದರಲ್ಲಿ 300 ಮೊಟ್ಟೆಗಳನ್ನ ಇಡುತ್ತೆ. ಅದು ಒಂದು 5ರಿಂದ 6 ದಿನ ಆದ್ಮೇಲೆ ಮರಿಯಾಗಿ ಹೊರಗೆ ಬರುತ್ತೆ. ಅದು 25ರಿಂದ 30 ದಿನ ತಗೊಳುತ್ತೆ. ಆಮೇಲೆ ಏನಾಗುತ್ತೆ, ಕೋಶಾವಸ್ಥೆಗೆ ಹೋಗುತ್ತೆ. ಆ ಮರಿ ಹುಳು ಇದ್ದಾಗ ಆ ಕಾಂಡದಲ್ಲಿ ಏನಿದೆ ಅದನ್ನ ತಿನ್ಕೊಂಡು ಆ ಕೋಶಾವಸ್ಥೆ ಕೂಡ
ಕಾಂಡದೊಳಗೇನೆ ಅದು ಆಗುತ್ತೆ. ಈ ಥರ ಇದ್ದಾಗ ನಾವು ಈಗ ಏನು ಮಾಡಬೇಕಾಗುತ್ತೆ ಅಂದರೆ, ಕೆಲವು ರಾಸಾಯನಿಕ ಕೀಟನಾಶಕಗಳನ್ನ ನಾವು ಉಪಯೋಗಿಸ್ತಿದ್ದೀವಿ. ಅದರಲ್ಲಿ ಸ್ಪೈನೋಸೈಡ್ ಅಂತ ಹೇಳಿ ಒಂದು ಸಿಗುತ್ತೆ. ಸ್ಪೈನೋಸೈಡ್ ಅದು 0.2 ml 1 ಲೀಟರ್ಗೆ ಹಾಕೊಂಡು ಸಿಂಪರಣೆ ಕೊಡಬೇಕಾಗುತ್ತೆ. 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಕೊಡಬೇಕು. ಅದ್ರ ಜೊತೆಗೆ ಕ್ಲೋರಾಂಟ್ರಿಫೋಲ್ ಅಂತ ಹೇಳಿ 0.2 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು. ಕ್ಲೋರಾಂಟ್ರಿಲಿಫ್ರೋಲ್. ಅದು ಬಿಟ್ಟರೆ ಎಮಾಮೆಕ್ಟಿನ್ ಮೆನ್ಸೋಯಿಟ್ ಅಂತ ಹೇಳಿ ಸಿಗುತ್ತೆ. ಇದು ದ್ರಾವಣ ಇರಲ್ಲ, ಇದೇನಿರುತ್ತೆ ಘನ ರೂಪದಲ್ಲಿ ಇರುತ್ತೆ. ಪುಡಿ ಅನ್ನೋದಕ್ಕಿಂತ ಈ ಶಾವಿಗೆ ತರ ಬರುತ್ತೆ ನೋಡಿ, ಅದು ಪುಡಿ ಪುಡಿ ಆದಂಗೆ ಕಟ್ ಆದಂಗೆ ಇರುತ್ತೆ. ಇದನ್ನು ಕೂಡ 0.2 ಗ್ರಾಮ್ ಪರ್ ಲೀಟರ್ ಆ ಥರ ಇರುತ್ತೆ ಸರ್. ಪೆಲೆಟ್ ತರನೇ ಸಣ್ಣದು ಇರುತ್ತದು. ಶಾವ್ಗೆನೆ ಹೆಂಗೆ ಕಟ್ ಮಾಡಿದ್ರೆ ಬರುತ್ತೆ ಪೀಸ್ ಆ ಥರ. 0.2 ಗ್ರಾಮ್ 1 ಲೀಟರ್ ನೀರಿಗೆ 1 ಲೀಟರ್ ನೀರಿಗೆ ಹಾಕೊಂಡು ಇವು 3 ಕೆಮಿಕಲ್ನ ನಾವು ಸ್ಪ್ರೇ ಮಾಡಿದಾಯ್ತು ಅಂದ್ರೆ ಕಾಂಡ ಕೊರತೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಅಂದ್ರೆ ಸುಳಿ ಮತ್ತೆ ಗಿಡಕ್ಕೆ ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ, ಸಿಂಪರಣೆ ಮಾಡ್ಬೇಕು ಸರ್. ಅದು ಬಹಳ ಮುಖ್ಯ, ಸಿಂಪರಣೆ ಮಾಡುವಂತ ವಿಧಾನ. ಕೋಶಾವಸ್ಥೆ ಇದು ಎಲ್ಲಿ ಹೊಂದುತ್ತೆ ಅಂತೀರಿ? ಕೋಶಾವಸ್ಥೆ ಕಾಂಡದಲ್ಲಿ ಬರುತ್ತೆ ಸರ್. ಕಾಂಡದಲ್ಲಿ ಮಾಡಿ ಅಲ್ಲಿಂದ ಮತ್ತೆ ಅದು ಪತಂಗ ಆಗಿ ಹೊರಗಡೆ ಬರುತ್ತೆ. ನಾವು ಇದು ಪತಂಗ ನೋಡ್ಬೇಕಂದ್ರೆ ಇದು ಮಾಸಲು ಬಿಳಿ ಬಣ್ಣದ ಪತಂಗ ಇರುತ್ತೆ. ಅದೇ ನೀವು ಮರಿ ಹುಳು ನೋಡಿದ್ರೆ ಸ್ವಲ್ಪ ಹಳದಿ ಕಲರ್ ಇದ್ದು ಕಪ್ಪು ತಲೆಗಳು ಈ ತರ ನೋಡ್ಬೋದು. ಇದ್ರನ್ನ ಮೊಟ್ಟೆ ಹಂತದಲ್ಲೂ ನಿಯಂತ್ರಣ ಮಾಡ್ಬೋದಾ ಏನಾದ್ರು? ಇದು ಮೊಟ್ಟೆ ಹಂತದಲ್ಲಿ ನಿಯಂತ್ರಣ, ಯಾಕಂದ್ರೆ ಇದು ಎಲೆ ಕೆಳಗಡೆ ಹಾಕೋದ್ರಿಂದ ನೀವು ಬೇಕಾದ್ರೆ ಅದನ್ನ ನೋಡಿ, ಇದು ಗುಂಪಲ್ಲೂ ಹಾಕೋದ್ರಿಂದ 50-60 ಆ ಥರ ನಿಮ್ಗೆ ಏನಾದ್ರು ಕಾಣಿಸ್ತು ಅಂದಾಗ ಅದನ್ನ ಬೇಕಾದ್ರೆ ಕಿತ್ತು ಎಸಿಬಹುದು, ನಾಶಪಡಿಸ್ಬೋದು. ಅದು ಬಹಳ ಮುಖ್ಯವಾದ್ದು. ಅಂದರೆ ನಾವು ಮುಖ್ಯವಾಗಿ ಈ ರಾಸಾಯನಿಕ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಇವು ಯಾವುದು 3 ಹೇಳಿದೆ, ಇದು ಈಗ ತುಂಬಾನೇ ನಮಗೆ ನಿಯಂತ್ರಣವನ್ನು ತಂದುಕೊಡ್ತಿದೆ. ಈ ಥರ ಕೆಮಿಕಲ್ನ ನಾವು ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಇನ್ನೊಂದು ತಾವು ತಿಳಿಸಿದ್ದು ತೆನೆ ಹುಳು ಅಂತ ಅಂದು. ತೆನೆ ಹುಳು ಸಾಮಾನ್ಯವಾಗಿ ಯಾವಾಗ ಕಂಡು ಬರುತ್ತೆ ಅಂತೀರಿ? ತೆನೆ ಹುಳು ಯಾವಾಗ ಅಂದ್ರೆ ಅದು ಹೆಸರಿರಂಗೆನೆ ತೆನೆ ಯಾವಾಗ ಬರ್ತಿರುತ್ತೆ ಆವಾಗ ಬರುತ್ತೆ ಸರ್. ಇದು ತೆನೆ ಹುಳು ಇದನ್ನ ಬೇರೆ ಬೇರೆ ಎಲ್ಲಾ ರೀತಿಯ ನಮ್ಮ ಬೆಳೆಗಳೇನಿದೆ ಎಲ್ಲದರಲ್ಲೂ ಬರುತ್ತೆ ಇದು. ಆದ್ರೆ ಬೇರೆ ಬೇರೆ ಪ್ರಭೇದ ಅಥವಾ ಆ ಥರ ಇದಾಗಿರುತ್ತೆ. ಇದರಲ್ಲಿ ಬರೋದು ಏನಾಗುತ್ತೆ, ತೆನೆ ಬರ್ಬೇಕಾದ್ರೆ ಬರುತ್ತೆ. ಅದು ನಮ್ದು ತೆನೆ ಏನಿದೆ ಆ ಭಾಗನ ಇದು ಮಾಡೋದಕ್ಕೆ, ಹಾನಿ ಮಾಡೋದಕ್ಕೆ ಇದು ಅನುಕೂಲ ಮಾಡುತ್ತೆ. ಅಂದ್ರೆ ಇದು ಎಲ್ಲಿ ಮೊಟ್ಟೆ ಇಡುತ್ತೆ ಅಂತೀರಿ ತೆನೆ ಹುಳು? ಇದು ಮೊಟ್ಟೆ ಎಲ್ಲಿ ಇಡುತ್ತೆ ಅಂದ್ರೆ ಸರ್, ಅದು ತೆನೆದ್ದು ಮೇಲ್ಗಡೆ ಒಂದು ಇದಿರುತ್ತೆ ನೋಡಿ, ರೇಷ್ಮೆ ತರ ಇರುತ್ತೆ. ಮುಸ್ಕಿನ್ ಜೋಳದಲ್ಲಿ ನೋಡಿದಿರಲ್ಲ, ಮೇಲ್ಗಡೆ ಒಂದು ರೇಷ್ಮೆ ತರ ಇರುತ್ತಲ್ಲ, ಅಲ್ಲಿ ಮೊಟ್ಟೆನ ಇಡುತ್ತೆ ಇದು. ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲಿಂದ ಲಾರ್ವಾ ಆದ ತಕ್ಷಣ ಮರಿ ಹುಳು ಆಗಿದ್ದು ಅದು ಹಸಿರು ಕಲರ್ ಇರುತ್ತೆ, ಆಮೇಲೆ ಕಂದು ಕಲರ್ ಕೂಡ ಆಗುತ್ತೆ. ಆ ತರದ್ದು ಬಂದು ಏನಾಗುತ್ತೆ, ತೆನೆ ಒಳಗಡೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ರೇಷ್ಮೆ ಎಳೆಗಳನ್ನು ತಿನ್ನುತ್ತೆ. ರೇಷ್ಮೆ ಎಳೆನೂ ತಿನ್ನುತ್ತೆ. ಅಲ್ಲಿಂದ ಒಂದು ಕಾಳನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಇಡೀ ಕಾಳು ತೆನೆನೆಲ್ಲ ತಿಂದು ಹಾಳು ಮಾಡ್ಬಿಡುತ್ತೆ ಇದು. ಅಂದ್ರೆ ಕೋಶಾವಸ್ಥೆಯಲ್ಲಿ ಹೊಂದುತ್ತೆ ಅಂತೀರಿ ಇದು? ಕೋಶಾವಸ್ಥೆ ಅಲ್ಲೇ ಸರ್. ಅದು ತೆನೆ ಏನಿದೆ ತೆನೆ ಒಳಗೆ ಮಾಡುತ್ತೆ, ಮತ್ತೆ ಅಲ್ಲಿಂದ ಕಾಂಡದೊಳಗೂ ಅದು ಹೋಗಿ ಕಾಂಡನೂ ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಂಡನು ಆದ್ರೆ ಜಾಸ್ತಿ ಅದು ತೆನೆ ಇದ್ದಾಗ ಬಂದಾಗ ಕಾಳುಗಳೇನಿದೆ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಾಧಾರಣವಾಗಿ ಸ್ವಲ್ಪ ಒಂದು 50 ದಿನ ಆದ್ಮೇಲೆ ಇದು ಪ್ರಾರಂಭವಾಗಬಹುದು. ನಮ್ ತೆನೆ ಯಾವಾಗ ಕಾಣಿಸುತ್ತೆ ಆವಾಗ ಆ ರೇಷ್ಮೆ ರೀತಿ ಎಳೆಗಳು ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಇನ್ನು ಏನು ನಿಯಂತ್ರಣ ಕ್ರಮ ಅನುಸರಿಸಬಹುದು ಅಂತೀರಾ? ಇದೇನಂದ್ರೆ ಇದು ನಮಗೆ ಗೊತ್ತಿದೆ, ತೆನೆ ಅದು ಹುಳು ಏನಿರುತ್ತೆ ಅದು ಸ್ವಲ್ಪ ದಪ್ಪಕ್ಕಿರೋದ್ರಿಂದ ನೀವು ಅದನ್ನ ಕೈಯಿಂದನೇ ಕೂಡ ಹಾರಿಸ್ಕೊಂಡು ಎಲ್ಲೆಲ್ಲಿ ನೋಡ್ತೀರಾ ಹಾರಿಸ್ಕೊಂಡು ಅದನ್ನ ನಾಶ ಮಾಡಬೇಕು. ಅದನ್ನ ನೀವು ಕೀಟನಾಶಕನಾರು ಉಪಯೋಗ ಮಾಡ್ಬೋದು, ಅಥವಾ ಹಾಗೇನಾದ್ರೂ ಅದನ್ನ ಸಾಯಿಸ್ಬೇಕು. ಅದನ್ನ ಬಿಟ್ರೆ ಮತ್ತೆ ಕೀಡೆಗಳು ಹೆಂಗೆ ಅಂದ್ರೆ, ಒಂದು ತೆನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕಾಣಿಸ್ತಿದೆ ಅಂದಾಗ ನಾವು ಕೀಟನಾಶಕ ಹೋಗ್ಬೇಕಾಗುತ್ತೆ. ಈ ಕೀಟನಾಶಕ ಏನಂದ್ರೆ ಈ ಮೆಲಾಥಿಯನ್ ಇದೆ ನೋಡಿ, ಮೆಲಾಥಿಯನ್ 5% ಅದನ್ನ 8-10 kg ಅಥವಾ 12 kg ಇದನ್ನ 1 ಹೆಕ್ಟರ್ಗೆ ಧೂಳೀಕರಣ ಮಾಡಬೇಕು. ಅಂದ್ರೆ ಇದು ಪೌಡರ್ ಇರೋದ್ರಿಂದ ಧೂಳೀಕರಣ ಮಾಡಬೇಕಾಗುತ್ತೆ. ಧೂಳೀಕರಣ ಮಾಡಬೇಕು ಅಂದ್ರೆ ಸಾಧಾರಣವಾಗಿ ಸ್ವಲ್ಪ ತೇವಾಂಶ ಇರಬೇಕಾಗುತ್ತೆ. ಬೆಳಗ್ಗೆ ಟೈಮ್ ಮತ್ತೆ ಇಲ್ಲ ಸಾಯಂಕಾಲ, ಈ 2 ಇದ್ರಲ್ಲಿ ಮಾಡಬೇಕು. ನೀವು ಮಧ್ಯಾಹ್ನ ಈ ಸಮಯದಲ್ಲಿ ಮಾಡಬಾರ್ದು. ಗಾಳಿ ಬೀಸುವಾಗಂತೂ ಯಾವುದೇ ರಾಸಾಯನಿಕ ನೀವು ಕೀಟನಾಶಕ ಹಾಕ್ತಿವಿ ಅಂದ್ರೆ ಅದು ಮಧ್ಯಾಹ್ನ ಈ ಯಾವ್ದಲ್ಲೂ ಇರಬಾರ್ದು. ಸಮಯ ಬೆಳಗ್ಗೆ ಇರಬೇಕು ಅಥವಾ ಸಂಜೆ 5 ಗಂಟೆ ಮೇಲೆ, ಬೆಳಗ್ಗೆ 9 ಗಂಟೆ ಒಳಗಡೆ ಇರಬೇಕು. ಸಿಂಪರಣೆ ಮಾಡಿ. ಅಂದ್ರೆ ಈ
ಧೂಳು ರೂಪದ ಕೀಟನಾಶಕ ಬಳಸ್ಕೋಬೇಕು ಅಂತಂದ್ರೆ ಸಾಧಾರಣವಾಗಿ ತೇವಾಂಶ ಸ್ವಲ್ಪ ತೇವಾಂಶ ಇರಬೇಕು, ಅದು ಒಳಗಡೆ ಇರೋದಕ್ಕೂ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ಈ ಒಂದು ದ್ರವ ರೂಪದ ಮೆಲಾಥಿಯನ್ ಕೂಡ ಬರುತ್ತಲ್ಲ, ಅದು ಬರುತ್ತೆ, ಅದನ್ನ ನೀವು ಸಿಂಪರಣೆ ಮಾಡ್ಬೋದು. ಆದ್ರೆ ಇದು ತೆನೆ ಮೇಲೆ ಇರೋದ್ರಿಂದ ನೀವು ಧೂಳೀಕರಣ ಮಾಡಿದಾಗ ಅದು ಅದ್ರಿಗೆ ಡೈರೆಕ್ಟ್ ಹೋಗುತ್ತೆ. ಇದು ಮುಖ್ಯವಾಗಿ ತೆನೆಹುಳು ನಿಯಂತ್ರಣದ ಬಗ್ಗೆ ಇದೊಂದೇ ಕೀಟನಾಶಕವನ್ನೇ ಬಳಸ್ಕೊಳ್ಳೋದಾ? ಮೆಲಾಥಿಯನ್ ಇದು ಎಫೆಕ್ಟಿವ್ ಇದೆ ಸರ್, ಅದರಿಂದ ಇದನ್ನೇ ಮಾಡಿದ್ರೆ, ಯಾಕಂದ್ರೆ ಅದು ತೆನೆಗೆ ಬರೋದ್ರಿಂದ ನಾವು ಅದಕ್ಕೆ ಸಿಂಪರಣೆ ಕೊಟ್ರೆ ಅದು ಮತ್ತೆ ನಾವೇ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಆಮೇಲೆ. ಮತ್ತೆ ಇನ್ನು ಹೇನುಗಳು ಕೂಡ ಕಂಡುಬರ್ತವೆ ಅಂತ ನಾವು ಕೇಳಿದೀವಿ. ಸಾಧಾರಣವಾಗಿ ಹೇನುಗಳು ಯಾವಾಗ ಕಂಡುಬರ್ತವೆ? ಈಗ ನಿಮ್ದು ತೆನೆ ಏನೋ ಬರಬೇಕು ಅಂದಾಗ ಅದಕ್ಕಿಂತ ಮುಂಚೆ ಒಂದು 45 ದಿನದಿಂದ 50 ದಿನ. ಇದು ಹೆಂಗಂದ್ರೆ ಚಳಿಗಾಲ ಜಾಸ್ತಿ ಆದಂಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮಗೆ ಹೇನುಗಳು. ಈ ಹೇನುಗಳೆಲ್ಲ ಹೆಂಗಂದ್ರೆ ಎಲೆ ಕೆಳ ಭಾಗದಲ್ಲಿ ತಳಭಾಗದಲ್ಲಿ ಗುಂಪು ಗುಂಪಾಗಿ ಆ ಪ್ರೌಢನೂ ಇರುತ್ತೆ, ಅಪ್ಸರ ಕೀಟಗಳಂತ ಏನ್ ಹೇಳ್ತೀವಿ, ಮರಿ ಹೇನುಗಳು, ತಾಯಿ ಹೇನು ಮರಿ ಹೇನುಗಳು ಎರಡು ಕೂಡ ಕೆಳಗಡೆ ಇರ್ತವೆ. ಇದು ಕಂದು ಬಣ್ಣದ ಇರುತ್ತೆ, ಕಂದು ಬಣ್ಣ ಇರುತ್ತೆ. ಅದೇ ನಿಮ್ದು ಮರಿ ಹುಳು ಬಂದ್ರೆ ಹಸಿರು ಬಣ್ಣ ಇರುತ್ತೆ, ಅದೇ ತಾಯಿ ಹುಳು ಬಂದ್ಬಿಟ್ಟು ಕಂದು ಬಣ್ಣ ಇರುತ್ತೆ. ಇದು ಎಲೆ ಕೆಳಗಡೆ ಭಾಗದಲ್ಲಿ ಅಂದ್ರೆ ಪ್ರಾರಂಭದಿಂದಲೂ ಕಾಣಬಹುದು ನಾವು ಎಳೆ, ಪ್ರಾರಂಭದಿಂದಲೂ ಇರುತ್ತೆ. ಆದ್ರೆ 45ರಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿ ಅದು ಚಳಿಗಾಲಕ್ಕೆ ಅದು ಜಾಸ್ತಿ ಆಗುತ್ತೆ ಸರ್, ಸ್ವಲ್ಪ ಚಳಿ ಅಂಶ ಜಾಸ್ತಿ, ವಾತಾವರಣದಲ್ಲಿ ಚಳಿ ಇದ್ದಾಗ ಜಾಸ್ತಿ. ಅಂದ್ರೆ ರಸ ಹೀರೋ ಕೀಟ ಇದು. ಇದು ರಸ ಹೀರೋ ಕೀಟ ಸರ್. ಇದೇನಾಗುತ್ತೆ ಅಂದ್ರೆ ಎಲೆ ಕೆಳಭಾಗದಲ್ಲಿ ಇಟ್ಕೊಂಡು ಅಲ್ಲಿಂದ ಎಲ್ಲಾ ರಸನೂ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಈರದ್ಮೇಲೆ ಏನಾಗುತ್ತೆ, ಎಲೆ ಹಳದಿ ಕಲರಿಗೆ ಆಗುತ್ತೆ, ಮತ್ತೆ ಅದು ಕುಂಠಿತ ಉಂಡುತ್ತೆ ಬೆಳೆ. ಅದ್ರ ಜೊತೆಗೆ ಏನಾಗುತ್ತೆ, ಅದು ಒಂದು ಸಕ್ಕರೆ ದ್ರಾವಣನ ಸ್ರವಿಸುತ್ತೆ. ಅದು ಸ್ರವಿಸೋದ್ರಿಂದ ಏನಾಗುತ್ತೆ, ಅದು ಮೇಲೆ ಫಂಗಸ್ ಅಂತ ಏನ್ ಹೇಳ್ತೀವಿ ಅದು ಬಂದು ಬೆಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಕಪ್ಪುಗಾಗುತ್ತೆ ಎಲ್ಲ. ಇದರಿಂದ ಅಲ್ಲಿ ಇರುವೆನು ಕೂಡ ಓಡಾಡುತ್ತೆ, ಸಕ್ಕರೆ ಇರೋದ್ರಿಂದ ಅಲ್ಲಿ ಇರುವೆನು ಕೂಡ ನಾವು ಓಡಾಡೋದನ್ನ ನೋಡ್ಬೋದು. ಮತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೀವಲ್ಲ, ಅದೇ ಈ ಶಿಲೀಂಧ್ರ ಏನು ಬಂದು ಮೇಲ್ ಕುತ್ಕೊಂಡಾಗ ಈ ಪತ್ರ ಹರಿತದ್ದು ಹಸಿರು ಕಲರ್ ಕಾಣದೇ ಇದ್ದಾಗ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅದಕ್ಕೆ ಸರಿಯಾಗಿ ಆಗೋದಿಲ್ಲ. ಅವಾಗ ಅದ್ರದ್ದು ಆಹಾರ ಕೂಡ ಮಾಡ್ಕೊಳಕ್ಕಾಗಲ್ಲ, ಬೆಳೆ ಕುಂಠಿತವಾಗುತ್ತೆ. ಅಂದ್ರೆ ಇದು ಮುಖ್ಯವಾಗಿ ಹೇನಿನ ಒಂದು ಹಾವಳಿ ಬಗ್ಗೆ ಆಯ್ತು. ಈ ಹೇನುಗಳನ್ನ ಹೇಗೆ ನಾವು ನಿಯಂತ್ರಣ ಮಾಡಬಹುದು ಅಂತೀರಿ? ಈ ಹೇನುಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ಸರ್, ಈ ಥಯೋಮೆಥಾಕ್ಸಮ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಸಿಗುತ್ತೆ, ಅದು 2 ಗ್ರಾಮ್ 1 kg ಸೀಡ್ಗೆ, ಅದನ್ನ ಹಾಕೊಂಡು ನೀವು ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಮಾಡ್ಕೋಬೇಕು. ಇದು ಬಿಟ್ರೆ ಇಮಿಡಾಕ್ಲೋಪ್ರಿಡ್ ಅಂತಾನು ಸಿಗುತ್ತೆ, ಅದನ್ನ ಒಂದು 4 ಗ್ರಾಮ್ 1 kg ಸೀಡಿಗೆ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಒಂದು 60 ಡೇ ಆದ್ಮೇಲೆ ಇದು ಕಾಣಿಸ್ತು ಅಂದ್ರೆ ನಿಮಗೆ ಏನಿದು ಇದು 45ರಿಂದ ಇದಾದ್ಮೇಲೆ ಇದು 0.3 ml ಇಮಿಡಾಕ್ಲೋಪ್ರಿಡ್, ಮತ್ತೆ ಅದ್ರ ಜೊತೆಗೆ ಅಸಿಟಾಮೆಪ್ರಿಡ್ ಅಂತ ಹೇಳಿ ಸಿಗುತ್ತೆ 0.2 ಗ್ರಾಮ್. ಇವೆರಡನ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಸಿಂಪರಣೆ ಮಾಡಬೇಕು. ಅಂದ್ರೆ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನೇ ಸಿಂಪರಣೆ ಮಾಡಬೇಕಾಗುತ್ತೆ. ಇಮಿಡಾಕ್ಲೋಪ್ರಿಡ್ ಅಂತ ತಗೋಬೇಕಾಗುತ್ತೆ ಸರ್, ಮತ್ತೆ ಅಸಿಟಾಮೆಪ್ರಿಡ್. ಇಮಿಡಾಕ್ಲೋಪ್ರಿಡ್ ಬಂದ್ರೆ 0.3 ml 1 ಲೀಟರ್ ನೀರಿಗೆ, ಇನ್ನೊಂದು ಅಸಿಟಾಮೆಪ್ರಿಡ್ ಬಂದ್ರೆ 0.2 ml 1 ಲೀಟರ್ ನೀರಿಗೆ. ಇದು ಮುಖ್ಯವಾಗಿ ಹೇನಿನ ನಿಯಂತ್ರಣ ಸರ್. ಇನ್ನೊಂದು ನಾವು ಹೆಚ್ಚಿಗೆ ಇತ್ತೀಚೆಗೆ ಕೇಳ್ತಾ ಇರೋದು ಅಂದ್ರೆ ಈ ಸೈನಿಕ ಹುಳು, ಫಾಲ್ ಆರ್ಮಿ ವರ್ಮ್ ಅಂತ ಕರೀತಾರೆ. ಇದು ಮೊದಲಿಂದಲೂ ಇದ್ರೂ ಕೂಡ ಇತ್ತೀಚೆಗೆ ಹೆಚ್ಚು ಕಂಡು ಬರ್ತಾ ಇದೆ, ಕಾರಣ ಏನಿರ್ಬೋದು ಅಂತೀರಿ? ಅದು ಏನಾಗಿದೆ ಅಂದರೆ ಸರ್, 2018ರಲ್ಲಿ ಅದು ನಮ್ಮ ಭಾರತಕ್ಕೆ ಬಂದಿದ್ದು. ಅದಕ್ಕಿಂತ ಮುಂಚೆ ಅಮೆರಿಕದಲ್ಲಿತ್ತು, ಅಲ್ಲೆಲ್ಲ ಇತ್ತು. ಇಲ್ಲೇನಾಗ್ತಿದೆ ಅಂದರೆ ಈ ವಾತಾವರಣನೂ ಕೂಡ ಅದಕ್ಕೆ ಒಳ್ಳೆ ಉಪಯೋಗವಾಗಿದೆ. ಅದರಿಂದ ಅದರಲ್ಲಿ ನಾವು ಜಾಸ್ತಿ ಆರ್ಮಿ ಅವ್ರನ್ನ ನೋಡ್ತಿದ್ವಿ. ಇದು ಮೊದಲು ಕೂಡ ಒಂದು ಬೆಳೆಗೆ ಬಂದಿದೆ ಅಂದರೆ ಹಾನಿ ತುಂಬಾ ದೊಡ್ಡ ಮಟ್ಟದಲ್ಲೇ ಆಗ್ತಿತ್ತು. ಈಗ ನಮ್ಮ ಸುತ್ತಮುತ್ತ ಪರಿಸರನೂ ಅದಕ್ಕೆ ಪೂರಕವಾಗಿರೋದ್ರಿಂದ ಈಗ ಇನ್ನೂ ಜಾಸ್ತಿ ಆಗಿದೆ ಸರ್. ಅಂದರೆ ಮೊದಲು ಜೋಳದಲ್ಲಿ ಇದು ಹೆಚ್ಚು ಕಂಡು ಬರ್ತಾ ಇತ್ತು, ಈಗ ಮುಸ್ಕಿನ್ ಜೋಳದಲ್ಲೂ ಕಂಡು ಬರ್ತಾ ಇದೆ ಅಂತೀರಿ? ಹೌದೌದು, ಮುಸ್ಕಿನ್ ಜೋಳದಲ್ಲಿ. ಆಮೇಲೆ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಇದಾವೆ, ಬೇರೆ ಬೇರೆ ಪ್ರಭೇದಗಳಿದಾವೆ. ಈ ನಾವು ಭತ್ತ ಆಗಿ ಬೇರೆದ್ರಲ್ಲೂ ಕೂಡ ಬರ್ತಿತ್ತು, ಆದರೆ ಈಗ ಮುಸ್ಕಿನ್ ಜೋಳದಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ. ಸಾಧಾರಣವಾಗಿ ಯಾವ ಹಂತದಲ್ಲಿ ಬರುತ್ತೆ ಅಂತಾರೆ ಈ ಸೈನಿಕ ಹುಳು? ಈ ಸೈನಿಕ ಹುಳು ನಾವು ಅದೇ ಒಂದು 45ರಿಂದ 30ರಿಂದ ಈ ಕಡೆಗೆ ಅದು ಬರೋದಕ್ಕೆ ಸ್ಟಾರ್ಟ್. 30 ದಿನದ ನಂತರ? 30 ಆದ್ಮೇಲೆ ಅದು ನಾವು ನೋಡ್ತಾನೆ ಇರ್ತೀವಿ. ಅದು
ಸಣ್ಣದಾಗಿಂದನೂ ನಾವು ಅದು ಅದರಲ್ಲಿ ನಮಗೆ ಗೊತ್ತಿರೋಂಗೆ ಹಂತಗಳು ಬೇರೆ ಬೇರೆ ರೀತಿ ಇದೆ ಅಲ್ಲ, ಅದು ಎಲ್ಲಾ ರೀತಿ ಹುಳುವಿನ ಹಂತಗಳು ಬೇರೆ ಬೇರೆ ಇದಾವೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಮೊದ್ಲು ಮೊಟ್ಟೆ ಇದೆ, ಮೊಟ್ಟೆಯಿಂದ ಮರಿ ಹುಳು ಬರುತ್ತೆ, ಮರಿ ಹುಳು ಆದ್ಮೇಲೆ ಅದು 5 ಹಂತ ಇರುತ್ತೆ. 5 ಹಂತದಲ್ಲಿ ಅದು ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, ಮೊದಲನೇದು 2ನೇದು ಸ್ವಲ್ಪ ಸ್ವಲ್ಪ ತಿನ್ನಕ್ಕೆ ಸ್ಟಾರ್ಟ್, ಅದೇ ಹೋಗ್ತಾ ಹೋಗ್ತಾ ಹುಳುನೇ 5 ಹಂತಗಳಲ್ಲಿ ಇರುತ್ತೆ. ಅದು ಸಣ್ಣದ್ರಿಂದ ದೊಡ್ಡದಾಗೋದಕ್ಕೆ ಕೊನೆದು ಹೋದಾಗ ಏನ್ ಮಾಡ್ಬಿಡುತ್ತೆ, ನಮಗೆ ಗೊತ್ತಿದೆ ಅಲ್ಲ ಹಾನಿ ಹೆಂಗ್ ಮಾಡುತ್ತಂತ, ಒಂದು ಕಡ್ಡಿ ಅಷ್ಟೇ ಬಿಟ್ಟು ಎಲ್ಲ ಎಲೆನೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ಒಂದು ಸ್ವಲ್ಪನೂ ಬಿಡೋದಿಲ್ಲ. ಹಾಗೆ ಇದು ಹಾನಿ ಮಾಡುತ್ತೆ. ಹಾಂ ಸರ್. ಅಂದರೆ ಎಲ್ಲ ಹಂತಗಳು ಹಾನಿ ಮಾಡ್ತವೆ ಇದ್ರದ್ದು. ಮರಿ ಹುಳುಗಳು. ಹಾಂ ಸರ್, ಮರಿ ಹುಳುಗಳು ಏನಾಗುತ್ತೆ ಅಂದರೆ ಈ ಕೊನೆ ಹಂತವು ಜಾಸ್ತಿ ಮಾಡ್ತಾವೆ ನಮಗೆ, ಮೊದಲನೇ ಹಂತದನ್ನು ಕೂಡ ಮಾಡುತ್ತೆ. ಅದೇನಂದರೆ ಎಲೆ ಮೇಲೆ ಇರೋದ್ರಿಂದ ಅಲ್ಲಿ ಮೊಟ್ಟೆ ಹಾಕೊಂಡಿದ್ದ ಅಲ್ಲಿ ಬಂದಿದ್ದು ಹೊರಗಡೆಗೆ ಅದು ಒಂದು 30 ದಿವಸದ ತನಕ ಇರುತ್ತೆ. ಮತ್ತೆ ನಮಗೆ ಕೋಶ ಬಂದ್ಬಿಟ್ಟು ಮಣ್ಣಿನೊಳಗೆ ಹೋಗುತ್ತೆ, 8 ರಿಂದ 10 ದಿವಸ ತಗೊಳುತ್ತದು. ಇದು ಇನ್ನೊಂದೇನಂದ್ರೆ ನಿಮಗೆ ಬೆಳಗ್ಗೆ ಹೊತ್ತು ತಿನ್ನಲ್ಲ, ಇದು ರಾತ್ರಿ ಹೊತ್ತು ಬಂದು ತಿನ್ನುತ್ತೆ. ನಿಮ್ದು ಸುಳಿ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಹುಳಗಳು. ನೀವು ನೋಡಿ ಬೆಳಗ್ಗೆ ಹೋಗಿ ಹೊಲದಲ್ಲಿ ಕಾಣೋದಿಲ್ಲ. ಮಣ್ಣಲ್ಲೂ ಏನಾದ್ರೂ ಇರುತ್ತಾ? ಮಣ್ಣಲ್ಲೂ ಸೇರ್ಕೊಳ್ತಾವ ಸರ್. ಈಗ ಬೆಳೆ ಇತ್ತಂದಾಗ ಅದು ಅದ್ರೊಳಗೆ ಮಣ್ಣೊಳಗೂ ಸೇರ್ಕೊಳ್ತಾವ. ಇದರಲ್ಲಿ ಸುಳಿ ಇರೋದ್ರಿಂದ ಸುಳಿ ಹೋಗಿ ಸೇರ್ಕೊಳ್ಳೋದು. ಅಂದ್ರೆ ಈ ಮರಿ ಹುಳುಗಳು ಅವೇನೆ ನಮಗೆ ಇದರಲ್ಲಿ ಹಾನಿಕಾರಕ. ಅವು ಇದ್ದಷ್ಟು ಹಾನಿ ಜಾಸ್ತಿ ಆಗ್ತಾವ. ಬೆಳಗ್ಗೆ ಹೊತ್ತು ಚಟುವಟಿಕೆಯಿಂದ ಕೂಡಿರಲ್ಲ. ಬೆಳಗ್ಗೆ ಹೊತ್ತು ನಾವು ಕಾಣಿಸೋದೇ ಇಲ್ಲ ಅದು ನೋಡಿದ್ರೆ. ಒಟ್ಟಾರೆ ಜೀವನ ಚಕ್ರ ಎಷ್ಟು ದಿನ? ಜೀವನ ಚಕ್ರ ಏನಂದ್ರೆ ಸರ್, ಇದು ಒಂದು 10 ದಿನ ತಗೊಳುತ್ತೆ ಮೊಟ್ಟೆ ಹಾಕಿದ್ಮೇಲೆ, ಆಮೇಲೆ ಒಂದು 30 ದಿನ ಮರಿ ಹುಳು. ಆ 5 ವಿಧ ಹಂತಗಳು ಮುಗಿಯುತ್ತೆ ಅದರಲ್ಲಿ. ಆಮೇಲೆ ಮತ್ತೆ ಒಂದು 10 ದಿನ ಕೋಶಾವಸ್ಥೆಗೆ ಹೋಗುತ್ತೆ. ಮಣ್ಣಲ್ಲಿ ಹೋಗುತ್ತೆ. ಮಣ್ಣಲ್ಲೂ ಹೋಗುತ್ತೆ, ಇದ್ರಲ್ಲೂ ಕೋಶಾವಸ್ಥೆ ಮಣ್ಣಲ್ಲಿ ಹೋಗುತ್ತೆ. ನಿಮ್ದು ಹುಳ ಏನಿದೆ ಅದು ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಷ್ಟೇ ರಾತ್ರಿ ಬೆಳಗ್ಗೆ ಹೊತ್ತು. ಇದು ನಮಗೆ ಒಂದು 100 ರಿಂದ 150 ಮೊಟ್ಟೆಗಳನ್ನ ಇಡುತ್ತೆ. ಎಲೆ ಕೆಳಭಾಗದಲ್ಲಿ ಇಟ್ಟಿರುತ್ತೆ. ಇದು ನಮಗೆ 1500 ತನಕನೋ 2000 ತನಕನೋ ಒಂದು ಪತಂಗ ಅಷ್ಟು ಇಡುತ್ತೆ. ಅಷ್ಟು ಇಡೋದ್ರಿಂದ ನಮಗೆ ಜಾಸ್ತಿ ಹಾನಿ. ಗುಂಪಾಗಿರುತ್ತೆ, ನೀವು ನೋಡ್ಬೋದು. ಆ ಮೊಟ್ಟೆಯಿಂದ ಮರಿ ಹುಳುಗಳೆಲ್ಲ ಕೆಳಗಡೆ ಎಲೆ ಭಾಗ ತಿರುಗಿಸಿ ನೋಡಿದ್ರೆ ಒಂದು 50 ರಿಂದ 100 ಹಂಗೆ ಇರ್ತಾವ. ನೀವು ಅದನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಅದನ್ನು ಕೂಡ ತೆಗೆದು ಬಿಸಾಕ್ಬೋದು. ಇದು ಮಾಡುತ್ತೆ. ಹಾನಿ ಹೆಂಗ್ ಮಾಡುತ್ತೆ ಅಂತ, ಹೇಗೆ ಹಾನಿ ಮಾಡುತ್ತೆ ಅಂತೀರ? ಇದು ಹೆಂಗೆ ಅಂದ್ರೆ ಸರ್, ಅದೇ ಮೊಟ್ಟೆ ಎಲೆ ಕೆಳಭಾಗದಲ್ಲಿ ಇದ್ದಾಗ ಅಲ್ಲಿಂದ ಅದು ಮೇಲೆ ಬರುತ್ತೆ. ಮರಿ ಆದ್ಮೇಲೆ ಅದೇ ಒಂತೆ ಅಲ್ಲಿ ಕೊನೆಯ ಭಾಗದಿಂದ ತಿನ್ಕೊಳ್ತಾ ಬರುತ್ತೆ ಎಲೆನ. ಫಸ್ಟ್ ಎಲೆನೆಲ್ಲ ಕೆರೆಯುತ್ತೆ. ಆಗ ನಮಗೆ ಪಾರದರ್ಶಕ ಒಂಥರ ಕಿಂಡಿಗಳ ತರ ರಂಧ್ರಗಳ ತರ ಕಾಣುತ್ತೆ. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ದೊಡ್ಡದ್ ಮಾಡ್ಕೊಂತ ಹೋಗುತ್ತೆ. ಫುಲ್ ಉದ್ದಕ್ಕೆ ಹರಿದಿರೋ ತರ ಎಲೆಗಳು ಕಾಣಿಸ್ತಾವ. ಆಮೇಲೆ ಏನ್ ಮಾಡುತ್ತೆ, ಸುಳಿಗೆ ಹೋಗುತ್ತೆ. ಸುಳಿಗೆ ಹೋಗಿ ಅಲ್ಲಿ ಎಲ್ಲ ತಿನ್ನೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಅದು ಹಿಕ್ಕೆಗಳನ್ನು ಕೂಡ ಹಾಕಿರುತ್ತೆ. ಹಿಕ್ಕೆ ಹೆಂಗಿರುತ್ತೆ ಅಂದ್ರೆ ಅದ್ರದ್ದು ತೌಡು ಇರುತ್ತಲ್ಲ, ಅಕ್ಕಿ ತೌಡು ಆ ತರ ಇರುತ್ತಲ್ಲ, ಅದು ಏನೋ ಎಸ್ತಂಗೆ ಕಾಣುತ್ತೆ ನಮಗೆ. ಇಡೀ ಗಿಡದಲ್ಲಿ ಅದು ಕಾಣುತ್ತೆ. ಇದರಿಂದ ನಾವು ಈ ಫಾಲ್ ಆರ್ಮಿ ವರ್ಮ್ ಏನಿದೆ ಅದು ಬಂದಿದೆ ಅಂತ ಹೇಳಿ ತಿಳ್ಕೊಬೇಕು. ಫಾಲ್ ಆರ್ಮಿ ವರ್ಮ್ ಅಥವಾ ಸೈನಿಕ ಹುಳುವಿನ ನಿಯಂತ್ರಣಕ್ಕೆ ಏನು ಕ್ರಮ ಅನುಸರಿಸಬೇಕಾಗುತ್ತೆ? ಇದಕ್ಕೆ ನಿಯಂತ್ರಣ ಕ್ರಮ ಅಂದ್ರೆ ಸರ್, ಅದು ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ಬೇಸಾಯ ಕ್ರಮಗಳೇನೆ ಮೊದಲನೇದಾಗಿ. ಅದಾದ್ಮೇಲೆ ಒಂದು ಯಾಂತ್ರಿಕ ನಿಯಂತ್ರಣ ಅಂತ ಹೇಳಿ, ಆಮೇಲೆ ಜೈವಿಕ, ಆಮೇಲೆ ರಾಸಾಯನಿಕ. ಈ ತರ 4 ವಿಧದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿರೋಂಗೆ ಇದು ಮಣ್ಣಲ್ಲಿ ಹೋಗಿ ಕೋಶಾವಸ್ಥೆ ಹೋಗೋದ್ರಿಂದ ಮಾಗಿ ಉಳುಮೆ ಮಾಡಲೇಬೇಕು. ಬೇಸಿಗೆ ಟೈಮಲ್ಲಿ ಏಪ್ರಿಲ್ ಮೇ ಈ ಮಂತಲ್ಲಿ ಮಾಡಿದ್ರೆ ಮಾಗಿ ಉಳುಮೆ ಅದೇನಿದ್ರು ಮೇಲೆ ಬರುತ್ತೆ. ಅಕ್ಕಿಗಳು ಬಂದು ತಿನ್ಕೊಂಡು ಹೋಗ್ಬೋದು, ಅಥವಾ ಸೂರ್ಯಂಗೇನಿದೆ ಅದಕ್ಕೆ ಇದಾಗುತ್ತೆ. ಅದು ಆ ಥರ ಒಂದು ಮಾಡ್ಬೋದು. ಅದ್ ಬಿಟ್ಟು ಮತ್ತೆ ನಿಮಗೆ ಯಾವಾಗ ಬಿತ್ತನೆ ಮಾಡಬೇಕು ಅಂತ ಹೇಳಿರುತ್ತೆ ಆ ಟೈಮಲ್ಲೇ ಮಾಡಿರ್ಬೇಕು. ಆ ಕಡೆ ಈ ಕಡೆ ಮಾಡಿದ್ರೆ ಅದೇನಾಗುತ್ತೆ, ಅದಕ್ಕೆ ಈಗ ನಾವು ಜೂನಲ್ಲಿ ಮಾಡಿದ್ವಿ, ಇನ್ನೊಬ್ರು ಜುಲೈಯಲ್ಲಿ ಮಾಡಿದ್ರು, ಆಗಸ್ಟ್ ಹಿಂಗ್ ಹೋಗ್ತಿದ್ರೆ ಅದು ಇಲ್ಲಿ ತಿಂದು ಮತ್ತೆ ಅಲ್ಲಿ ಹೋಗುತ್ತೆ. ಅದಕ್ಕೆ ಬೆಳೆ ಸಿಗ್ತಾನೆ ಇರುತ್ತೆ, ಅದು ಬೆಳ್ಕೊಂಡು ಇದೆ. ಈಗ ಸಾಧಾರಣವಾಗಿ ನಾವು ಮುಂಗಾರಿನಲ್ಲೇ ಹೆಚ್ಚು ಬೆಳಿತೀವಿ ಮಳೆಯಾಶ್ರಯದಲ್ಲಿ. ಆದರೆ ಈ ಮುಸ್ಕಿನ್ ಜೋಳದ ಬೆಳೆಯನ್ನ ಮುಂಗಾರು, ಹಿಂಗಾರು ಮತ್ತೆ ಬೇಸಿಗೆ 3 ಕಾಲದಲ್ಲೂ ಬೆಳಿತೀವಿ. ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ? ಮುಂಗಾರು ಸರ್. ಮುಂಗಾರಲ್ಲೇನೆ ಜಾಸ್ತಿ, ಯಾಕಂದ್ರೆ ತೇವಾಂಶ ಇರುತ್ತೆ. ಅದಕ್ಕೆ ಪೂರಕವಾದಂತ ಕ್ಲೈಮ್ಯಾಟಿಕ್ ಕಂಡೀಷನ್ ಕೂಡ ಅದಕ್ಕೆ ಸಿಕ್ಕಿರುತ್ತೆ. ಸಾಧಾರಣವಾಗಿ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಮುಗಿಸ್ಬೇಕು ಅಂತಾರೆ. ಮೇ ಲಾಸ್ಟ್ ಇಂದ ಜೂನ್ 15 ಒಳಗೆ ಮುಗಿಸ್ತಾರೆ. ಅಂದ್ರೆ ಜೂನ್ ಕೊನೆಗೆ ಹೋಗ್ಬಹುದು. ಅಷ್ಟು ಒಂದು ಹೌದು. ಇದನ್ನ ನಾವು ಬಿತ್ತನೆ ಮಾಡಿ ಮುಗಿಸ್ಬೇಕು. ತಡ ಆದಷ್ಟು ಇದೊಂದು ಬರುತ್ತೆ. ಅದ್ರ ಜೊತೆಗೆ ನೀವು ಗೋವಿನ ಜೋಳದೊಳಗೆ ಅಂತರ ಬೆಳೆನೂ ಕೂಡ ಹಾಕೋಬೇಕಾಗುತ್ತೆ. ತೊಗರಿ ಹಾಕ್ಬೋದು, ಉದ್ದ ಹಾಕ್ಬೋದು, ಅಥವಾ ಹೆಸರು.
ಇವು ಮೂರನ್ನು ಹಾಕೋಬೇಕು. ಗೋವಿನ ಜೋಳ ಅಂದ್ರೆ ಮುಸ್ಕಿನ ಜೋಳ ಅಂದ್ರೆ ಗೋವಿನ ಜೋಳ ಅಂತಾನು ಗೋವಿನ ಜೋಳ ಅಂದ್ರೆ ಮುಸ್ಕಿನ ಜೋಳನೇ, ಯಾಕಂದ್ರೆ ಅದು ಗೋವಿಗೆ ಏನಾದ್ರು ಉಪಯೋಗ ಮಾಡಿದ್ರೆ ಅದನ್ನ ಗೋವಿನ ಜೋಳ ಅಂತಾರ. ಕಾಳಿಗಳಿಗೆ ಯೂಸ್ ಮಾಡಿದಾಗ ನಾವು ಮುಸ್ಕಿನ ಜೋಳ. ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಮುಸ್ಕಿನ ಜೋಳವನ್ನ ಗೋವಿನ ಜೋಳ ಅಂತಾರೆ, ಇಲ್ಲಿ ಮುಸ್ಕಿನ ಜೋಳ ಅಂತ ಹೇಳಿ ಕರಿತೀವಿ. ತೆನೆ ಇದೆಯಲ್ಲ ಅದ್ರದ್ದು ಕವರಿಂಗ್ ಏನಿದೆ ಅದು ಗಟ್ಟಿಯಾಗಿರ್ಬೇಕು. ಅದು ಸಡಿಲಾಗಿದ್ರೆ ಅಂಥದನ್ನ ತಗೊಳ್ಬಾರ್ದು, ಗಟ್ಟಿಯಾಗಿರೋಂಥದನ್ನ ತಗೊಂಡು ಇದನ್ನ ನಾವು ಬಿತ್ತನೆ ಮಾಡ್ಕೋಬೇಕು. ಅದ್ ಬಿಟ್ರೆ ನೆಕ್ಸ್ಟ್ ಯಾಂತ್ರಿಕ ಅಂತ ಬರುತ್ತೆ. ಯಾಂತ್ರಿಕ ನಿಯಂತ್ರಣ ಅಂದ್ರೆ ನಾವು ಮಾಡ್ಕೊಳ್ಳೋಂಥದ್ದು. ಈಗ ಮೊಟ್ಟೆ ಹೇಳಿದ್ನಲ್ಲ, ಅದು ಕೆಳಗಡೆ ಇರುತ್ತೆ, ಅದು ಗುಂಪಾಗಿರೋದ್ರಿಂದ ಮರಿನೂ ಇರೋದ್ರಿಂದ ನೀವು ಅಂತ ಎಲೆಗಳನ್ನ ಕಿತ್ತು ನಾಶ ಮಾಡ್ಬೋದು. ಇದರಿಂದ ಮೊಟ್ಟೆನೂ ನಾಶ ಆಗುತ್ತೆ, ಮರಿಗಳ ನಾಶವಾಗುತ್ತೆ. ಮತ್ತು ಅದ್ರ ಜೊತೆಗೆ ಈ ಮೋಹಕ ಬಲೆಗಳು, ಆಕರ್ಷಕ ಬಲೆಗಳು ಏನಿದಾವ ಅವು ಒಂದು 10ನ ನಿಮ್ಮ 1 ಎಕರೆ ಹೊಲದಲ್ಲಿ ಹಾಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಬಂದು ಗಂಡು ಹುಳುಗಳೆಲ್ಲ ಆಕರ್ಷಣೆ ಆಗುತ್ತೆ. ಆ ಹೆಣ್ಣು ಹುಳುಗಳಿಗೆ ಪಾಲಿನೇಷನ್ ಪತಂಗ ಇರುತ್ತೆ ಸರ್. ಆ ಹೆಣ್ಣು ಹುಳುಗಳಿಗೆ ರಿಪ್ರೊಡಕ್ಷನ್ ಏನೋ ಆಗಕ್ಕಾಗಲ್ಲ, ಆಗ ಪಾಪ್ಯುಲೇಷನ್ ಕಡಿಮೆ. ಗಂಡು ಮತ್ತು ಹೆಣ್ಣು ಪತಂಗಗಳು ಸಂಯೋಗ ಹೊಂದಲ್ಲ, ಇದರಿಂದ ಮೊಟ್ಟೆ ಇಡೋದು ಕಡಿಮೆ ಆಗುತ್ತೆ. ಹೌದು. ಅಂದ್ರೆ ಮೋಹಕ ಬಲೆಗಳನ್ನ ಇಡಬೇಕಾಗುತ್ತೆ. ಹೌದು ಸರ್. ಅವೇನಾಗ್ತವೆ ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಆ ಮೋಹಕ ಬಲೆಯಲ್ಲಿ ನಮಗೆ ಗೊತ್ತಿರಂಗೆ ಹೆಣ್ಣದು ಫೆರಮೋನ್ ಇಟ್ಟಿರ್ತಾರಲ್ಲ, ಅದೇನಾಗುತ್ತೆ, ಇದು ಗಂಡು ಬಂದು ಇಲ್ಲಿದೆ ಅಂತ ಹೇಳಿ ಆ ಕಡೆಗೆ ಬರ್ತಾವ, ಆದ್ರೆ ಅವು ನಿಜವಾದ ಹುಳಗಳು ಬೇರೆ ಕಡೆ ಇರ್ತಾವ, ಹಂಗಾಗಿ ಅವು ಸಾಯ್ತಾವ. ಸರಿ, ಅದೊಂದು ಕ್ರಮ. ಅಂದ್ರೆ ಎಷ್ಟು ಅಳವಡಿಸಬೇಕಾಗತ್ತೆ? 10 1 ಎಕರೆಗೆ. 1 ಎಕರೆಗೆ ಅಂದ್ರೆ ಬೆಳಗ್ಗೆ ಹೊತ್ತು ಬೀಳ್ತಾವ ಅಥವಾ ರಾತ್ರಿ ಹೊತ್ತೇ? ಪತಂಗ ಏನ್ ಆತರ ಬೆಳಗ್ಗೆ ರಾತ್ರಿ ಆತರ ಏನಿಲ್ಲ ಸರ್, ಬರ್ತಾವ. ಯಾವಾಗ ಅವು ಹಾರಾಡ್ತಿರ್ತಾವ ಅವಾಗ ಬರ್ತಾವ. ಅದೇ ಹುಳ ಆದ್ರೆ ರಾತ್ರಿ ಬಹಳ ಇರುತ್ತೆ. ಸೊ ಇದು ಒಂದು ಕ್ರಮ ಅನುಸರಿಸಬಹುದು. ಇನ್ನೇನು ಕ್ರಮ ಇದೆ? ಇನ್ನು ಜೈವಿಕ ನಿಯಂತ್ರಣ ಅಂತ ಬರುತ್ತೆ. ಇಲ್ಲಿ ಗೊತ್ತಿರಂಗೆ ನಮಗೆ ಕೊಡಗಲ್ಲಿ ನಾವು ಜೈವಿಕಾಗೇನೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಏನ್ ಬಳಸ ಪರತಂತ್ರ ಪರಜೀವಿಗಳನ್ನ, ಹೂವಿನ ಗಿಡಗಳು ಅಥವಾ ಬೇರೆ ಗಿಡಗಳನ್ನ ನೀವು ನಿಮ್ಮ ಮುಸ್ಕಿನ ಜೋಳದ ಗದ್ದೆಗಳೆಲ್ಲ ಹಾಕೊಂಡ್ರೆ ಹೊಲಗಳಲ್ಲಿ ಇವೇನಾಗ್ತಾವ, ಪರಭಕ್ಷಕ ಜೀವಿಗಳ ಅವನ್ನ ಜಾಸ್ತಿ ಬೆಳೆಯೋದಿಕ್ಕೆ ಅಲ್ಲೇನೆ ಮಲ್ಟಿಪ್ಲಿಕೇಶನ್ ಏನಾಗ್ಬೇಕು ಅದನ್ನ ಮಾಡುತ್ತೆ. ಅದು ಬಿಟ್ರೆ ಈ ಮೋಹಕ ಬಲೆಗೆ ಬಿದ್ದಿರ್ತಾವಲ್ಲ ಆ ಕೀಟಗಳನ್ನ ನೋಡ್ಕೋಬೇಕು, ಎಷ್ಟು ಸಂಖ್ಯೆ ಇದಾವ ಏನು ಅಂತ ಹೇಳಿ. ಅದು ಜಾಸ್ತಿ ಇದೆ ಅಂತ ಗೊತ್ತಾದ ತಕ್ಷಣ ನಾವು 3 ತಿಂಗಳು ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಮೊಟ್ಟೆ ಪರತಂತ್ರ ಜೀವಿ ಅಂತ ಹೇಳಿ ಟಿಲೋನಮಸ್ ರಿಮಸ್ ಅಂತ ಒಂದು ಸಿಗುತ್ತೆ. ಇದನ್ನ ನೀವು ಬೆಂಗಳೂರಲ್ಲಿ NBIR ಇದೆ, ಅಲ್ಲಿ ಇನ್ಸೆಕ್ಟ್ ಬ್ಯೂರೋ, ಅದು ಅಲ್ಲಿ ಮಲ್ಟಿಪ್ಲೈ ಎಲ್ಲ ಮಾಡ್ತಿರ್ತಾರೆ, ಅಂತ ಕಡೆಯಿಂದ ತಗೋಬರ್ಬೋದು. ಕೃಷಿ ಪ್ರಮುಖ ಕೀಟಗಳ ರಾಷ್ಟ್ರೀಯ ಬ್ಯೂರೋ ಅಂತ, ಹೌದು, ಅಲ್ಲಿ ಸಿಗುತ್ತೆ. ಅಲ್ಲಿ ನಿಮಗೆ ಪರತಂತ್ರ ಪರಭಕ್ಷಕ ಏನಾದ್ರು ಕೀಟಗಳದ್ದು ಸಂಬಂಧ ಬೇಕಂದ್ರೆ ಮಾಹಿತಿ. ಅದೇನು ಯಾವ ಪರತಂತ್ರ ಜೀವಿ ಅದು? ಟಿಲೋನಮಸ್ ರಿಮಸ್ ಅಂತ ಹೇಳಿ 50,000 ಪ್ರತಿ ಎಕರೆಗೆ ಪ್ರತಿ ವಾರ ಅಂತರದಲ್ಲಿ ಪ್ರವಾಹೋಪಾದಿಯಲ್ಲಿ ಬಿಡುಗಡೆ ಮಾಡಬೇಕಾಗುತ್ತದೆ. ಈ ಮೊಟ್ಟೆ ಏನಿದೆ ಅದಕ್ಕೇನೆ ಇದು ಪರತಂತ್ರ ಜೀವಿ, ಅಲ್ಲಿ ಹೋಗಿ ಇದ್ರ ಮೊಟ್ಟೆ ಇಟ್ಬಿಡತ್ತೆ. ಇದ್ರ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆ ಬರೋದಿಕ್ಕೆ ಆಗೋದಿಲ್ಲ. ಇದೊಂದು ಮಾಡ್ಬೋದು. ಇದು ಬಿಟ್ರೆ ಮತ್ತೆ ಈಗ ನಾವು ಶಿಲೀಂಧ್ರ ನೋಡಿದೀವಲ್ಲ, ಶಿಲೀಂಧ್ರ ಮೆಟರೈಸಮ್ ರಿಲೇ ಅಂತ ಹೇಳಿ ಒಂದ್ ಸಿಗುತ್ತೆ. ಮೆಟರೈಸಮ್ ರಿಲೇನ ನೀವು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು. ಅದು ಬಿಟ್ರೆ ಬ್ಯಾಸಿಲಸ್ ತುರೆಂಜೆನ್ಸಿಸ್ ಅಂತ ಹೇಳಿ ಅದು 1 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು 15ರಿಂದ 25 ದಿನದ ಬೆಳೆಗಳಲ್ಲಿ ಅದು ಸುಳಿಗೆ ನಾವು ಇದನ್ನ ಬಿಡುವಂತೆ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ಮೆಟರೈಸಮ್ ಒಂದು ಮತ್ತೆ ಬ್ಯಾಸಿಲಸ್ ಅಂತ ಹೇಳಿ 10 ದಿನ ಬಿಟ್ಕೊಂಡು ನೀವು ಬಿಡಬೇಕು. ಅದು ನಾವು ಸುಳಿ ಒಳಗೇನೆ ಹಾಕ್ಬೇಕು, ಸಿಂಪರಣೆ ಮಾಡಬೇಕು. ಸುಳಿ ಒಳಗೆ ಸಿಂಪರಣೆ ಮಾಡಿ ಇದು ಒಂದು ನಮಗೆ ಎಫೆಕ್ಟಿವ್ ನಿಯಂತ್ರಣ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಇವೆರಡನ್ನ ನೀವು ಉಪಯೋಗಿಸ್ಬೋದು. ಇದು ಕೂಡ ನಮಗೆ ಗೊತ್ತಿರಂಗೆ ಎಲ್ಲ ಕಡೆ ಸಿಗ್ತಾವ, ಮೆಟ್ರೈಸಿಮ್ ರಿಲೆ, ಬ್ಯಾಸಿಲಸ್ ತುರೆಂಜೆನ್ಸಿಸ್ ಅಂತ ಹೇಳಿ. ಇಲ್ಲೆಲ್ಲಿ ಇಲ್ಲಾಂದ್ರೆ KVK ಗೋಣಿಕೊಪ್ಪ ಅಥವಾ ಚಟ್ಟಳಿ ಇಲ್ಲೆಲ್ಲ ಸಿಗ್ಬೋದು ಅನ್ಸುತ್ತೆ, ಅಲ್ಲಿ ಹೋಗಿ ವಿಚಾರಿಸಿದ್ರೆ. ಇದಿಷ್ಟು ಜೈವಿಕ ಆಯ್ತು. ರಾಸಾಯನಿಕ ಅಲ್ಲದೆ 5% NSK ಅಂತ ಹೇಳಿ ಬೇವಿನ ಬೀಜ ಕಷಾಯ ಇದನ್ನ ಕೂಡ ನಾವು ಹಾಕ್ಬೋದು. ಅದನ್ನ ಪ್ರತಿ 1 ಲೀಟರ್ಗೆ 5 ml ಅಜಾಡಿಕ್ಟಿನ್. ಇದನ್ನು ಕೂಡ ನಾವು ಯಾವಾಗ ಅಂದ್ರೆ ಇದು 5% ಹಾನಿ ಆಗಿದೆ ಅಂತ ಗೊತ್ತಾದಾಗ ಈ ಬೇವಿಂದು ನೀಮ್ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಇರ್ಬೋದು ಅಥವಾ ಅಜಾಡಿಕ್ಟಿನ್ ಅಂತ ಹೇಳಿ ಇವನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತೆ ಹಾನಿ 10ರಿಂದ 20%, ಸ್ವಲ್ಪ ಜಾಸ್ತಿ ಆದಾಗ ಕಾಂಡ ಕೊರೆಯುವ ಹುಳುಗೆ ಯಾವ್ದು ಹೇಳಿದೆ ನಾನು ಕೆಮಿಕಲ್, ಅದೇ ರಾಸಾಯನಿಕ ಗಿಡಗಳನ್ನ ಇದಕ್ಕೆ ಉಪಯೋಗ ಮಾಡೋದು. ಎಮಾಮೆಕ್ಟಿನ್ ಬೆನ್ಸೋಯಿಟ್ ಒಂದು, ಮತ್ತೆ ಕ್ಲೋರಾಂಟ್ರಿಫೋಲ್ ಒಂದು, ಸ್ಪೈನೋಸೈಡ್ ಒಂದು, ಸ್ಪೈನಕ್ಟ್ರೋಟೋಮ್ ಒಂದು. ನಿಮ್ದು ಎಮಾಮೆಕ್ಟಿನ್ ಬೆನ್ಸೋಯಿಟ್, ಕ್ಲೋರಾಂಟ್ರಿಫೋಲು ಮತ್ತೆ ಸ್ಪೈನೋಸೈಡ್ ಇದು 0.2 ml 1 ಲೀಟರ್ ನೀರಿಗೆ ಹಾಕೊಂಡು ಇದು ಮಾಡಬೇಕು. ಅದೇ ಎಮಾಮೆಕ್ಟಿನ್ ಬೆನ್ಸೋಯಿಟ್ ಅಂತಂದ್ರೆ 0.2 ಗ್ರಾಮ್
1 ಲೀಟ್ರ್ ನೀರಿಗೆ ಹಾಕೊಂಡು, ಅದು ನಾವು ಹೇಳ್ದಂಗೆ ಇದರಲ್ಲಿರುತ್ತೆ, ಶಾವಿಗೆ ಥರ ಇರುತ್ತೆ ಸರ್ ಅದು. ಇನ್ನೊಂದು ಸ್ಪೈನಕ್ಟ್ರಮ್ ಏನಿದೆ ಅದು 0.5 ml 1 ಲೀಟರ್ ನೀರಿಗೆ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಬೋದು ಸರ್. ಅಂದರೆ ನಾವು ಒಂದು ರೀತಿ ಆದರೆ ನಾವು ಏನೇ ಸಿಂಪರಣೆ ಮಾಡಿದ್ರು ನಾವು ಸುಳಿಗೆ ಜಾಸ್ತಿ ಮಾಡಿನೇ ಹಾಕಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸುಳಿ ಒಳಗೆ ಅದು ಹೋಗಿ ಕೂರೋದ್ರಿಂದ ಸುಳಿ ಒಳಗೇನೆ ನಾವು ಸಿಂಪರಣೆ ಮಾಡಬೇಕು. ಅಂದರೆ ಮತ್ತೆ ವಿಷದ ತಿಂಡಿನೂ ಕೂಡ ಇಡ್ಬೋದು ಅಂತ. ಇನ್ನೊಂದು ಅದೊಂದಿದೆ, ವಿಷದ ತಿಂಡಿ ಒಂದು ಮಾಡೋದಿದೆ. ಅದು ಏನಂದ್ರೆ ಈ ಮೊನೊಕ್ರೋಟೋಪಸ್ ಅದೊಂದು 250 ml ತಗೊಂಡು, ಮತ್ತೆ ಬೆಲ್ಲ 4-5 kg ತಗೊಂಡು, ಅಕ್ಕಿ ತೌಡು ಅಥವಾ ಗೋಧಿ ತೌಡು ಇದನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. 1 ದಿನ 2 ದಿನ ಅದು ಚೆನ್ನಾಗಿ ಕೊಳೆತ ಮೇಲೆ ನೀವು ಹೊಲಗಳಲ್ಲಿ ಒಂದು 20 kg ಅಷ್ಟು 1 ಎಕರೆಗೆ ಅಲ್ಲಲ್ಲಿ ಇಟ್ಕೊಂಡು ಹೋದ್ರೆ ಅದು ಪಾಷಾಣ ಮಾಡಿ ತಿನ್ನುತ್ತೆ. ಸಂಜೆ ಹೊತ್ತಿಡಬೇಕು. ಹೌದು, 5 ಗಂಟೆ ಆಮೇಲೆ ಇಟ್ಟರೆ ಅದು ಅಲ್ಲಿ ಏನೋ ಇದೆ ತಿನ್ನಕ್ಕೆ ಅಂತ ಹೇಳಿ ಬಂದು ಅದನ್ನ ತಿಂದಾಗ ಅಲ್ಲಿ ಮೊನೊಕ್ರೋಟೋಪಸ್ ಕೆಮಿಕಲ್ ಇರೋದ್ರಿಂದ ಅದು ಸಾಯಿ ಸರ್. ಸೈನಿಕ ಹುಳುಕು ನಿಯಂತ್ರಣಕ್ಕೆ ನಾವು ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕು. ಹೌದು ಸರ್. ಮುಖ್ಯವಾಗಿ ಮೋಹಕ ಬಲೆಗಳನ್ನು ಅಳವಡಿಸೋದು ಒಂದು, ಪತಂಗಗಳನ್ನು ಆಕರ್ಷಿಸಿ ಸಾಯಿಸೋದು. ಇನ್ನೊಂದು ಏನು ಅಂತಂದರೆ ಈ ಮರಿಹುಳುಗಳಿಗೆ ನಾವು ಈ ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡೋದು ಒಂದು. ಮತ್ತೆ ಪರತಂತ್ರ ಜೀವಿಗಳನ್ನು ಮತ್ತೆ ಭಕ್ಷಕ ಜೀವಿಗಳು, ಪರಭಕ್ಷಕ ಜೀವಿಗಳು ಟಿಲೋನಮಸ್ ರಿಮಸ್ ಅಂತ ಹೇಳಿ ಅದು 50,000 1 ಎಕರೆಗೆ. ಆಮೇಲೆ ಮೆಟ್ರೈಸಿಯಂ ರಿಲೆ ಮತ್ತೆ ಬ್ಯಾಸಿಲಸ್ ತುರಿಜೆನ್ಸಿಸ್ ಅದನ್ನ ಸಿಂಪರಣೆ ಮಾಡೋದು. ಕೊನೆಯದಾಗಿ ರಾಸಾಯನಿಕ ಮತ್ತೆ ಪಾಷಾಣ ಇಡೋದು. ಪಾಷಾಣ ಅಂದ್ರೆ ಆಮಿಷ ತಿಂಡಿ ಅಂತೀವ, ಅದನ್ನ ಇಡೋದ್ರ ಮೂಲಕ ನಾವು ಸಮಗ್ರವಾಗಿ ಈ ಸೈನಿಕ ಹುಳುವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಬೆಳೆಯನ್ನು ಬೆಳೆಯುವಂಥವ್ರು ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಹೌದು, ಮಾಗಿ ಉಳುಮೆಯಿಂದನೇ ಕೊನೆಯದು ರಾಸಾಯನ ತನಕ ನಾವು ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಬದುಗಳಲ್ಲಿರುವಂಥ ಕಳೆಗಳನ್ನು ತೆಗೆಯೋದು ಬಹಳ ಮುಖ್ಯ. ಆಮೇಲೆ ನಿಮಗೆ ಗದ್ದೆ ಹೊಳಗಳಲ್ಲಿ ಜಾಸ್ತಿ ಅದು ಇನ್ಫೆಸ್ಟೇಷನ್ ಆಗಿದೆ ಅಂದ್ರೆ ನೀವು ಅಂಥ ಗಿಡಗಳನ್ನು ತೆಗೆದು ನಾಶ ಮಾಡೋದನ್ನು ಒಳ್ಳೆಯದೇ. ಯಾಕಂದ್ರೆ ಇಲ್ಲ ಅಂದ್ರೆ ಅದರಿಂದ ಬೇರೆದಕ್ಕೆ ಹೋಗುತ್ತೆ. ಅದರಿಂದ ಆತ್ಮೀಯ ಕೇಳುಗರೆ, ತಮಗೆ ಈ ಮುಸ್ಕಿನ್ ಜೋಳದ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ H.C. ಲತಾ ಅವರನ್ನು ತಾವು ಈ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ್ ಜೋಳದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ